ಮಾರ್ಕೆಟ್ ಅಲ್ಲಿ ಸ್ವಲ್ಪ ಜಾಸ್ತಿ ರಿಸ್ಕ್ ಇದ್ರೂ ಪರವಾಗಿಲ್ಲಪ್ಪ, ಜಾಸ್ತಿ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಕ್ಕಂತಹ ಜನಗಳೇನಿದಾರೋ ಗ್ರೋತ್ ಇನ್ವೆಸ್ಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯೂಶುವಲಿ 3 ರೀತಿಯಾದಂತಹ ಕ್ಯಾಪಿಟಲೈಸೇಷನ್ಸ್ ಗಳು ಬರುತ್ತೆ. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಂತ ಹೇಳ್ತಾರೆ. ಬೇಸ್ಡ್ ಆನ್ ದ ಕಂಪನಿಯ ಬೆಲೆ ಅಥವಾ ಕಂಪನಿ ಓವರ್ ಆಲ್ ವ್ಯಾಲ್ಯೂ ಏನಿರುತ್ತೋ ಅದ್ರ ಬೇಸಿಸ್ ಅಲ್ಲಿ ಈ 3 ವಿಂಗಡಗಳನ್ನ ಮಾಡ್ತಾರೆ. ಜಾಸ್ತಿ ಬೆಳೆದಿದೆ ಅಂದ್ರೆ ಕಂಪನಿ ಆಬ್ವಿಯಸ್ಲಿ ಜಾಸ್ತಿ ದುಡ್ಡು ಅವ್ರ ಹತ್ರ ಇರುತ್ತೆ, ಬಿಸ್ನೆಸ್ ಆಲ್ರೆಡಿ ಒಂದು ಲೆವೆಲ್ಗೆ ಬೆಳೆದಿರುತ್ತೆ ಅಂತ ಅರ್ಥ. ವೆರಿನ್ ನಾವು ಇವತ್ತು ಮಾತಾಡಕ್ ಹೋಗ್ತಾ ಇರ್ತಕ್ಕಂಥದ್ದು ಮೊದಲನೇ ಕ್ಯಾಟಗರಿ ಬಗ್ಗೆ. ಅಂದ್ರೆ ಜಾಸ್ತಿ ರಿಸ್ಕ್ ಇರುತ್ತೆ, ಇವಾಗ ತಾನೇ ಸ್ಟಾರ್ಟ್ ಆಗಿರುತ್ತೆ ಬಿಸ್ನೆಸ್ಗಳು. ಯೂಶುವಲಿ 5,000 ಕೋಟಿಗಿನ ಕೆಳಗಡೆ ಇರುತ್ತೆ ವ್ಯಾಲ್ಯೂ ಆ ಕಂಪನಿದು. ಅಟ್ ದ ಸೇಮ್ ಟೈಮ್ ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಆಗಿರುತ್ತೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ರಿಸ್ಕ್ ಅನ್ನೋದು ಏನಿದೆಯೋ ಬೆಳವಣಿಗೆಯ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಇನ್ನೊಂದು ಕಡೆಗೆ ಪೊಟೆನ್ಶಿಯಲ್ ಏನಿದೆಯೋ ಬೆಳವಣಿಗೆ ಇದ್ದು ಅದು ಕೂಡ ಜಾಸ್ತಿ ಇರುತ್ತೆ. ಇವತ್ತಿನ ವಿಡಿಯೋ ಮೂಲಕ ಟಾಪ್ 3 ಸ್ಮಾಲ್ ಕ್ಯಾಪ್ ಕಂಪನೀಸ್ ಗಳ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ. ಯಾವ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅಥವಾ ಓವರ್ ಆಲ್ ವ್ಯಾಲ್ಯೂ ಏನಿದೆಯೋ 2,000 ಕೋಟಿಗಿನ ಜಾಸ್ತಿ ಇರಬೇಕು, ಅಟ್ ದ ಸೇಮ್ ಟೈಮ್ 5,000 ಕೋಟಿಗಿನ ಕೆಳಗಡೆ ಇರಬೇಕು. 3 ವರ್ಷದ ಆವರೇಜ್ ರಿಟರ್ನ್ ಆನ್ ಇಕ್ವಿಟಿ, ಕಂಪನಿಯ ಓವರ್ ಆಲ್ ಅಸೆಟ್ ಮೇಲೆ ಎಷ್ಟು ಲಾಭ ಗಳಿಸಿದೆ, ಅಟ್ ದ ಸೇಮ್ ಟೈಮ್ ಸೇಲ್ಸ್ ಗ್ರೋತ್ ಅನ್ನೋದೇನಿದೆಯೋ ಅಂದ್ರೆ ಇನಿಷಿಯಲ್ ಬಂದಿರತಕ್ಕಂಥ ರೆವಿನ್ಯೂ ಏನಿದೆಯೋ ಆವರೇಜ್ ಆಗಿ ನೋಡ್ತೀವಿ ಅಂತಂದ್ರೆ ಕಳೆದ 3 ವರ್ಷದಲ್ಲಿ 20% ಗಿನ್ನ ಜಾಸ್ತಿ ಇರಬೇಕು. ಹಾಗೆ ಇನ್ನೊಂದು ಸ್ಪೆಷಲ್ ಪ್ಯಾರಾಮೀಟರ್ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ಆಡ್ ಮಾಡ್ಕೊಂಡಿದ್ದೀವಿ, PEG ರೇಷಿಯೋ ಅಂತ ಹೇಳ್ತಾರೆ. ಬೇಸಿಕಲಿ PE ರೇಷಿಯೋ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಪ್ರೆಸೆಂಟ್ ಬೆಲೆ ಡಿವೈಡೆಡ್ ಬೈ ಕಂಪನಿಯ ಅರ್ನಿಂಗ್ಸ್. ಸೊ ಇದು ಕಡಿಮೆ ಇದ್ದಷ್ಟು ಒಳ್ಳೇದು ಅಂತ ನಮ್ಗೆ ಆಟೋಮೆಟಿಕಲಿ ಇಲ್ಲಿ ಗೊತ್ತಾಗುತ್ತೆ. ಇದನ್ನ ಏದರ್ ಅವರ ಕಾಂಪಿಟೇಟರ್ಸ್ ಗಳ ಜೊತೆ ಅಥವಾ ಅವರ ಇಂಡಸ್ಟ್ರಿ ಜೊತೆ ಕಂಪೇರ್ ಮಾಡಿ ನಾವು ನೋಡ್ತೀವಿ ವ್ಯಾಲ್ಯೂಯೇಷನ್ ಅನ್ನ ನೋಡ್ಬೇಕಾದ್ರೆ. ಬಟ್ ಇಲ್ಲಿ PEG ರೇಷಿಯೋ ಏನಿದೆಯೋ ಪೆಗ್ ರೇಷಿಯೋ ಅಂತ ಹೇಳ್ತಕ್ಕಂಥದ್ದು ಗ್ರೋತ್ ಅನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡುತ್ತೆ. PE ರೇಷಿಯೋ ಡಿವೈಡೆಡ್ ಬೈ ಗ್ರೋತ್ ರೇಷಿಯೋ ಮಾಡಿದಾಗ ಬರ್ತಕ್ಕಂತಹ ನಂಬರ್ ಇದಾಗಿರುತ್ತೆ. ಯೂಶುವಲಿ 1ಕ್ಕಿಂತ ಕೆಳಗಡೆ ಇದ್ರೆ ಬೆಟರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪೆಗ್ ರೇಷಿಯೋ ಕೂಡ 1ಕ್ಕಿಂತ ಕೆಳಗಡೆ ಇರತಕ್ಕಂತಹ ಕಂಪನೀಸ್ಗಳು ಇದಾಗಿರುತ್ತೆ. ಕೊನೆಯದಾಗಿ ಬರ್ತಕ್ಕಂಥದ್ದು ಲಾಸ್ಟ್ ನೆಟ್ ಪ್ರಾಫಿಟ್ ಮಾರ್ಜಿನ್ ಏನಿದೆಯೋ ಇವ್ರದ್ದು ಕಳೆದ 1 ವರ್ಷದಲ್ಲಿ 20% ಮೇಲೆ ಇರಬೇಕು. ಡೆಟ್ ಟು ಇಕ್ವಿಟಿ, ಸಾಲದ ನಂಬರ್ ಏನಿದೆಯೋ ಕಡಿಮೆ ಇದ್ದಷ್ಟು ಒಳ್ಳೆಯದು. ಡೆಟ್ ಟು ಇಕ್ವಿಟಿ 1ಕ್ಕಿಂತ ಕೆಳಗಡೆ ಇರತಕ್ಕಂತಹ ಕಂಪನೀಸ್ಗಳು ಇದಾಗಿರುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ದೇಶದಲ್ಲಿರತಕ್ಕಂತಹ ಮೊದಲನೇ ಕಂಪನಿ ಬಂದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಲಿಮಿಟೆಡ್. ಹೆಸರಲ್ಲಿದೆ, ಬೇಸಿಕಲಿ ಪೇಪರ್ಗೆ ಸಂಬಂಧಪಟ್ಟಿರತಕ್ಕಂಥ ಕೆಲಸವನ್ನ ಇವತ್ತಿನ ಮಟ್ಟಿಗೆ ಮಾಡ್ತಾ ಇರತಕ್ಕಂಥ ಕಂಪನಿ. ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ 1955ರಲ್ಲಿ ಕರ್ನಾಟಕದಲ್ಲೇ ಎಸ್ಟಾಬ್ಲಿಷ್ ಆಗಿರತಕ್ಕಂಥ ಕಂಪನಿ ಇದಾಗಿರುತ್ತೆ. ಕಂಪನಿಯ ಆವರೇಜ್ 3 ವರ್ಷದ ಸೇಲ್ಸ್ ಗ್ರೋತ್ ಬಂದು 25.44% ಆಗಿದ್ರೆ PEG ರೇಷಿಯೋ ಪೆಗ್ ರೇಷಿಯೋ ಬಂದು 0.1 ಆಗಿರುತ್ತೆ. ಬ್ರಾಡ್ ಆಗಿ ನೋಡ್ತೀವಿ ಅಂತಂದ್ರೆ 2 ಬಿಸ್ನೆಸ್ ಮಾಡೆಲ್ ಗಳನ್ನ ಕಂಪನಿ ಹೊಂದಿರುತ್ತೆ. ಒಂದ್ ಕಡೆಯಿಂದ ಪೇಪರ್ ಹಾಗೆ ಪೇಪರ್ ಬೋರ್ಡ್ ಅನ್ನ ರೆಡಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಕೇಬಲ್ಸ್ ಗಳ ರಿಲೇಟೆಡ್ ಕೂಡ ಕಂಪನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ. ಸೊ ಮೊದಲನೇದಾಗಿ ಪೇಪರ್ ಹಾಗೆ ಪೇಪರ್ ಬೋರ್ಡ್. ಬೇಸಿಕಲಿ ನಾರ್ಮಲ್ ಪೇಪರ್ ಏನ್ ಬರುತ್ತೋ ಹೈ ಕ್ವಾಲಿಟಿ ಪೇಪರ್ ಗಳಿರ್ಬೋದು, ಹಾಗೆ ಪೇಪರ್ ಬೋರ್ಡ್ ಗಳನ್ನ ರೆಡಿ ಮಾಡ್ತಕ್ಕಂತಹ ಒಂದು ಸೆಗ್ಮೆಂಟ್ ಇದಾಗಿರುತ್ತೆ. ನೋಡ್ತಾ ಇರಬಹುದು ನೀವು ಇಲ್ಲಿ ವೇರಿಯಸ್ ಇವ್ರದ್ದು ಏನ್ ಪ್ರಾಡಕ್ಟ್ಸ್ ಗಳಿದೆಯೋ ಅದನ್ನ ನಾವಿಲ್ಲಿ ತೋರಿಸ್ತಾ ಇದೀವಿ. ಹಾಗೆ ಕೇಬಲ್ ಡಿವಿಷನ್ ಅಲ್ಲಿ ಕಂಪನಿ ಇವತ್ತಿನ ಮಟ್ಟಿಗೆ ಆಪ್ಟಿಕಲ್ ಕೇಬಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಮೈಸೂರಲ್ಲೇ ಇವತ್ತಿನ ಮಟ್ಟಿಗೆ ಈ ಡಿವಿಷನ್ ಹೊಂದಿರುತ್ತೆ ಈ ಕಂಪನಿ. ರೆವಿನ್ಯೂ ಪ್ರಕಾರ ಮೆಜಾರಿಟಿ ಆಫ್ ಇವ್ರ ಬಿಸ್ನೆಸ್ ಬರ್ತಾ ಇರತಕ್ಕಂಥದ್ದು ಅಂದ್ರೆ 93% ನಷ್ಟು ಇವ್ರಿಗೆ ಬರ್ತಾ ಇರತಕ್ಕಂತಹ ರೆವಿನ್ಯೂ ಪೇಪರ್ ಬಿಸ್ನೆಸ್ ಇಂದ ಬರ್ತಾ ಇರುತ್ತೆ. ಕೇಬಲ್ ಬಿಸ್ನೆಸ್ ಇಂದ ಬರೀ 7% ನಷ್ಟು ಬಿಸ್ನೆಸ್ ಇವತ್ತಿನ ಮಟ್ಟಿಗೆ ಕಂಪನಿಗೆ ಬರ್ತಾ ಇರುತ್ತೆ. ಹಾಗೆ ರೀಸೆಂಟ್ ಸುದ್ದಿಗಳ ಪ್ರಕಾರ ಕೇಬಲ್ ಡಿವಿಷನ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ 7% ನಷ್ಟು ಮಾತ್ರ ಇವತ್ತಿನ ಮಟ್ಟಿಗೆ ಈ ಒಂದು ಸೆಗ್ಮೆಂಟ್ ಇಂದ ರೆವಿನ್ಯೂ ಬರ್ತಾ ಇರತಕ್ಕಂಥದ್ದು. ಈ ಒಂದು ಸೆಗ್ಮೆಂಟ್ ಅನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಥವಾ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಕಂಪನಿ ಹೊಂದಿದೆ. ಸೊ ಇನ್ ಕೇಸ್ ಇದರ ರಿಲೇಟೆಡ್ ಏನೋ ಪ್ಲಾನ್ಸ್ ಗಳನ್ನ ಮಾಡಿದ್ರೆ 175 ಕೋಟಿಗಳಷ್ಟು ಖರ್ಚು ಬರಬಹುದಂತಹ ಒಂದು ಸಂಗತಿಗಳಿರುತ್ತೆ ಈ ಕಂಪನಿಗೆ. ವೆರಿ ಇದರ ಅನುಗುಣವಾಗಿ ಅವರು ಓವರ್ ಆಲ್ 275 ಕೋಟಿಗಳನ್ನ ಇದರ ಅಗೇನ್ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಆಸ್ ಅ ಬಿಸ್ನೆಸ್. ಓವರ್ ಆಲ್ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ಏನಿದೆಯೋ ಕಳೆದ 5 ವರ್ಷದಲ್ಲಿ 24%, ಕಳೆದ 3 ವರ್ಷದಲ್ಲಿ 25% ನಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪೌಂಡೆಡ್ ಆಗಿ ಗ್ರೋತ್ ಅನ್ನ ಕಂಡಿರುತ್ತೆ. ಪ್ರಾಫಿಟ್ ಗ್ರೋತ್ ಬಂದು 34% ಕಳೆದ 5 ವರ್ಷದಲ್ಲಿ, ಕಳೆದ 3 ವರ್ಷದಲ್ಲಿ 37% ನಷ್ಟು ಗ್ರೋತ್ ಅನ್ನ ಕಂಡಿರುತ್ತೆ. ಹಾಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಫಿನಾನ್ಷಿಯಲ್ ರೇಷಿಯೋಸ್ ಲೈಕ್ EBITDA ಇರಬಹುದು, ಪ್ರಾಫಿಟ್ ಇರಬಹುದು, ಈ ಎಲ್ಲಾ ನಂಬರ್ಸ್ ಗಳಲ್ಲೂ ಕೂಡ ವರ್ಷದಿಂದ ವರ್ಷಕ್ಕೆ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ ತುಂಬಾ ಒಂದು ಹೈಯೆಸ್ಟ್ ಗ್ರೋತ್ ಅನ್ನ ಕಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಗ್ರಾಸ್ ಪ್ರಾಫಿಟ್ ಅಲ್ಲೂ ಕೂಡ 46% ನಷ್ಟು ಗ್ರೋತ್ ಅನ್ನ ಕಂಡಿರುತ್ತೆ ಕಂಪನಿ. ಹಾಗೆ EBITDA ಮಾರ್ಜಿನ್ ಅಲ್ಲೂ ಕೂಡ ರಫ್ಲಿ 149% ನಷ್ಟು ಗ್ರೋತ್ ಅನ್ನ ಫೈನಾನ್ಷಿಯಲ್ 2022 ಇಂದ 23 ಗೆ ಕಂಡಿರುತ್ತೆ ಕಂಪನಿ. ಹಾಗೆ ಪ್ರಾಫಿಟ್ ವೈಸ್ ಗ್ರಾಸ್ ಪ್ರಾಫಿಟ್ ಹಾಗೆ ಪ್ರಾಫಿಟ್ ಮಾರ್ಜಿನ್ಸ್ ಗಳ ವೈಸ್ 163% ನಷ್ಟು ಗ್ರೋತ್. ಹಾಗೆ PAT ಮಾರ್ಜಿನ್ಸ್ ಗಳ ಪ್ರಕಾರ ನೋಡ್ತೀವಿ ಅಂತಂದ್ರೆ 214% ನಷ್ಟು ಗ್ರೋತ್ ಅನ್ನ ಕಂಡಿರುತ್ತೆ ಈ ಕಂಪನಿ. ಹಾಗೆ ಎಂಟೈರ್ ಗ್ಲೋಬ್ ಗೆ ನಾವು ಇವತ್ತಿನ ಮಟ್ಟಿಗೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಪೇಪರ್ ಬಿಸ್ನೆಸ್ ಅನ್ನ ಕನ್ಸ್ಯೂಮ್ಷನ್ ಏನಿದೆಯೋ ಭಾರತದಲ್ಲಿ ಕಡಿಮೆ ಇದೆ ಅಂತ ಹೇಳ್ಬೋದು. ಪರ್ ಕ್ಯಾಪಿಟಾ ಅಂತ ಹೇಳ್ತಾರೆ ಅಂದ್ರೆ ಓವರ್ ಆಲ್ ಆವರೇಜ್ ಪರ್ ಪರ್ಸನ್ ಎಷ್ಟು ಕನ್ಸ್ಯೂಮ್ಷನ್ ಮಾಡ್ತಾ ಇದ್ದಾರೆ ಓವರ್ ಆಲ್ ಒಂದು ಪೇಪರ್ ಅಂತ ನೋಡೋದಾದ್ರೆ ಇಂಡಿಯಾದಲ್ಲಿ ಇದು 15 kg ಆಗಿರುತ್ತೆ ನಂಬರ್
ನಂಬರ್. ಬೇರೆ ಗ್ಲೋಬಲ್ ವೈಸ್ ನೋಡ್ತೀವಿ ಅಂತಂದ್ರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ 57 kg ಆಗಿರುತ್ತೆ. ಸೊ ಇದ್ರ ಪ್ರಕಾರ ಪೇಪರ್ ಕನ್ಸ್ಯೂಮ್ಷನ್ ಇನ್ ಕೇಸ್ ಏನಾದರೂ ಜಾಸ್ತಿ ಆದ್ರೆ ಭಾರತದಲ್ಲಿ ಅದರ ಬೆನಿಫಿಟ್ ಡೆಫಿನೆಟ್ಲಿ ಕಂಪನಿಗಿದೆ. ಹಾಗೆ ಇವತ್ತಿನ ಮಟ್ಟಿಗೆ ಪೇಪರ್ ಬಿಸ್ನೆಸ್ ವೈಸ್ 10% ನಷ್ಟು ಮಾರ್ಕೆಟ್ ಶೇರ್ ಅನ್ನು ತಂದಾಗಿಸಿಕೊಂಡಿದೆ ಕಂಪನಿ ಭಾರತದಲ್ಲಿ. ಸೆಕೆಂಡ್ ಲಾರ್ಜೆಸ್ಟ್ ಪೇಪರ್ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ ಅವರು. ಸೊ ಆಬ್ವಿಯಸ್ಲಿ ಈ ಒಂದು ಬೆಳವಣಿಗೆ ಏನಿದೆ ಇಂಡಸ್ಟ್ರಿಯಲ್ ಆಗ್ತಕ್ಕಂಥದ್ದು ಡೈರೆಕ್ಟ್ ಬೆನಿಫಿಟ್ ಈ ಕಂಪನಿಗೆ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಇವಾಗ ಫೈನಾನ್ಷಿಯಲ್ ರೇಷಿಯೋಸ್ ಗಳನ್ನ, ಕೀ ಫೈನಾನ್ಷಿಯಲ್ ರೇಷಿಯೋಸ್ ಗಳನ್ನ ಇವರ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ನೋಡೋಣ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ನೋಡ್ತಾ ಇರಬಹುದು ನೀವು. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಜೊತೆಗೆ ನಾವು ಸೇಹಸಾಹಿ ಪೇಪರ್ ಅಂಡ್ ಬೋರ್ಡ್ಸ್ ಲಿಮಿಟೆಡ್ ಹಾಗೆ ಕೌಂಟಮ್ ಪೇಪರ್ ಲಿಮಿಟೆಡ್ ಅನ್ನ ನಾವಿಲ್ಲಿ ಕಂಪೇರ್ ಮಾಡ್ತಾ ಇದೀವಿ. ಫಸ್ಟ್ ಪೆಗ್ ರೇಷಿಯೋ ವೈಸ್ ನೋಡ್ತೀವಿ ಅಂತಂದ್ರೆ ಕಡಿಮೆ ಪೆಗ್ ರೇಷಿಯೋ ಹೊಂದಿರತಕ್ಕಂತಹ ಕಂಪನಿ ವೆಸ್ಟ್ ಕೋಸ್ಟ್ ಪೇಪರ್ ಲಿಮಿಟೆಡ್ ಆಗಿರುತ್ತೆ ಇಲ್ಲಿ. ಹಾಗೆ 3 years ಗ್ರೋತ್ ಅನ್ನ ನೋಡ್ತೀವಿ ಅಂತಂದ್ರೆ ಸೇಲ್ಸ್ ವೈಸ್ 25.44% ನಷ್ಟು ಹೈಯೆಸ್ಟ್ ಗ್ರೋತ್ ಅನ್ನ ಇವನ್ ಇದೇ ಕಂಪನಿಯಲ್ಲಿ ಕಂಡಿರುತ್ತೆ ಕಾಂಪಿಟೇಟರ್ಸ್ ಗಳ ಜೊತೆ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ. ಇನ್ನ ROE ವೈಸ್ ಕೂಡ ಜಾಸ್ತಿ ನಂಬರ್ ಇರುತ್ತೆ 44.63% ನಷ್ಟು ವೆಸ್ಟ್ ಕೋಸ್ಟ್ ಪೇಪರ್ ಲಿಮಿಟೆಡ್. ಹಾಗೆ ಕಳೆದ ಒಂದು ವರ್ಷದಲ್ಲಿ ಸ್ವಲ್ಪ ಡಿಫರೆನ್ಸ್ ಇಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಜಾಸ್ತಿ ರಿಟರ್ನ್ ಕೊಟ್ಟಿರತಕ್ಕಂಥದ್ದು ಕೌಂಟಮ್ ಪೇಪರ್ ಲಿಮಿಟೆಡ್ ಆಗಿರುತ್ತೆ 143%, ವೆರಿನ್ 34% ನಷ್ಟು ಡಿಸೆಂಟ್ ರಿಟರ್ನ್ ಅನ್ನ ವೆಸ್ಟ್ ಕೋಸ್ಟ್ ಪೇಪರ್ ಲಿಮಿಟೆಡ್ ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ. ಬಟ್ ಕಳೆದ 5 ವರ್ಷದ ಪ್ರಕಾರನೂ ಕೂಡ ಸೇಮ್ ಪ್ಯಾಟರ್ನ್ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಬೇಸಿಕಲಿ 12.83% ನಷ್ಟು ಡಿಸೆಂಟ್ ರಿಟರ್ನ್ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಲಿಮಿಟೆಡ್ ಕೊಟ್ಟಿರುತ್ತೆ. ಬೇರೆ ಕಾಂಪಿಟೇಟರ್ಸ್ ಗಳಲ್ಲಿ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಅಂತ ಹೇಳ್ಬೋದು. ವೆಲ್ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಕಂಪನಿ ಮೋಸ್ಟ್ ಫೆಮಿಲಿಯರ್ ಕಂಪನಿ ಅಂತ ಹೇಳ್ಬೋದು ಸುಮಾರು ಜನಕ್ಕೆ. ಪೊನಿಯನ್ ಸೆಲ್ವನ್ ರೀಸೆಂಟ್ ಆಗಿ ಬಂದಿರತಕ್ಕಂಥ ಮೂವಿ ಇರಬಹುದು. ಈ ಮೂವಿಯ ಮ್ಯೂಸಿಕ್ ರೈಟ್ ನ ಎಕ್ಸ್ಕ್ಲೂಸಿವ್ ಮ್ಯೂಸಿಕ್ ರೈಟ್ಸ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಸೊ ಆಲ್ರೆಡಿ ನೀವು ಗೆಸ್ ಮಾಡ್ತಾ ಇರಬಹುದು ಯಾವುದೇ ಒಂದು ಪರ್ಟಿಕ್ಯುಲರ್ ಮೂವಿ ಬಂದಿದೆ ಅಂತಂದ್ರೆ ಆ ಮೂವಿ ಹಿಂದೆ ಸುಮಾರು ರೀತಿಯಂತ ಜನಗಳು ಇನ್ವಾಲ್ವ್ ಆಗಿರ್ತಾರೆ. ಅದರಲ್ಲಿ ಎಸ್ಪೆಷಲಿ ಮ್ಯೂಸಿಕ್ ರಿಲೇಟೆಡ್ ಅಂತ ನೋಡ್ತೀವಿ ಅಂತಂದ್ರೆ ಅದರ ರೈಟ್ಸ್ ಗಳನ್ನ ಅವರ ಪರ್ಟಿಕ್ಯುಲರ್ ಕಂಪನೀಸ್ ಗಳು ಪರ್ಚೇಸ್ ಮಾಡುತ್ತೆ. ಸೊ ಡಿಜಿಟಲ್ ರೈಟ್ಸ್ ಇರಬಹುದು ಅಥವಾ ಓವರ್ ಆಲ್ ಆ ಒಂದು ಮ್ಯೂಸಿಕ್ ಅನ್ನ ಬೇರೆ ಕಡೆ ಯೂಸ್ ಮಾಡಬೇಕು ಅಂತಂದ್ರೆ ಅವರ ರೈಟ್ಸ್ ನ ಅವಶ್ಯಕತೆ ಇರುತ್ತೆ. ಆ ರೀತಿಯಂತ ಕಂಪನಿ ಟಿಪ್ಸ್ ಇಂಡಸ್ಟ್ರೀಸ್ ಆಗಿರುತ್ತೆ. ಓವರ್ ಆಲ್ ಕಳೆದ 3 ವರ್ಷದಲ್ಲಿ ಕಂಪನಿಯ ಸೇಲ್ಸ್ ಗ್ರೋತ್ ಏನಿದೆ 27.09% ಆಗಿದ್ರೆ ಪೆಗ್ ರೇಷಿಯೋ 0.55 ಆಗಿರುತ್ತೆ. ಇನ್ನ ಇವರ ಟ್ರ್ಯಾಕ್ ರೆಕಾರ್ಡ್ ನೋಡ್ತೀವಿ ಅಂತಂದ್ರೆ ಸೋಫಾರ್ 20 ವರ್ಷದಿಂದ ಈ ಒಂದು ಇಂಡಸ್ಟ್ರಿಯಲ್ಲಿ ಇವರು ಇರ್ತಾರೆ. ಇವತ್ತಿನ ಕಾಲಕ್ಕೆ ಮೋರ್ ದನ್ 30,000 ಮ್ಯೂಸಿಕ್ ಲೈಬ್ರರಿಯನ್ನ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲೂ ಕೂಡ ಹೊಂದಿರುತ್ತೆ. ಅಷ್ಟೇ ಅಲ್ಲ 20 ವರ್ಷದಲ್ಲಿ 40 ಫಿಲ್ಮ್ಸ್ ಗಿನ್ನ ಜಾಸ್ತಿ ಫಿಲ್ಮ್ಸ್ ಗಳನ್ನ ಪ್ರೊಡ್ಯೂಸ್ ಕೂಡ ಮಾಡಿರುತ್ತೆ ಈ ಕಂಪನಿ. ಹಾಗೆ ಇವರ ಇಯರ್ ಬೈ ಇಯರ್ ಯೂಟ್ಯೂಬ್ ವ್ಯೂಸ್ ಗಳೇನಿದೆಯೋ ಆ ವ್ಯೂಸ್ ಗಳನ್ನ ಹಾಗೆ ಕ್ವಾರ್ಟರ್ ಬೈ ಕ್ವಾರ್ಟರ್ ಕಂಪ್ಯಾರಿಸನ್ಸ್ ಅನ್ನ ನಾವಿಲ್ಲಿ ತೋರಿಸ್ತಾ ಇದ್ದೀವಿ, ನೋಡ್ತಾ ಇರಬಹುದು ನೀವು. ಕನ್ಸಿಸ್ಟೆಂಟ್ ಆಗಿ ಯೂಟ್ಯೂಬ್ ವ್ಯೂಸ್ ಗಳೇನಿದೆಯೋ 2019 ರಿಂದ 2023 ವರೆಗೂ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗಿರೋದು ಆಲ್ಮೋಸ್ಟ್ 55% ಲೆವೆಲ್ ಅಲ್ಲಿ ಗ್ರೋತ್ ಆಗಿರ್ತಕ್ಕಂಥ ನಾವಿಲ್ಲಿ ಗಮನಿಸಬಹುದು. ವೆರಿನ್ ಕ್ವಾರ್ಟರ್ ಬೈ ಕ್ವಾರ್ಟರ್ ಕಂಪ್ಯಾರಿಸನ್ ಅಲ್ಲೂ ಕೂಡ 105% ನಷ್ಟು ಗ್ರೋತ್ ಅನ್ನ ಬರೀ ಒಂದೇ ವರ್ಷದಲ್ಲಿ ಈ ಕಂಪನಿ ಕಂಡಿರುತ್ತೆ. ಇವತ್ತಿನ ಮಟ್ಟಿಗೆ ಮೆಜಾರಿಟಿ ಆಫ್ ದ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಡಿಜಿಟಲಿ ಅದು ಯೂಟ್ಯೂಬ್ ಇರಬಹುದು, ಇನ್ಸ್ಟಾಗ್ರಾಮ್ ಇರಬಹುದು, ಬೇರೆ ಯಾವುದೇ ರೀತಿ ಅಂತ ಇವನ್ ನೆಟ್ಫ್ಲಿಕ್ಸ್ ಇರಬಹುದು, ಎಲ್ಲಾ ಸೆಗ್ಮೆಂಟ್ಸ್ ಗಳಲ್ಲೂ ಕೂಡ ಇವತ್ತಿನ ಮಟ್ಟಿಗೆ ಕಂಪನಿ ತನ್ನ ಪ್ರೆಸೆನ್ಸ್ ಅನ್ನ ಹೊಂದಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಮ್ಯೂಸಿಕ್ ರೇಟ್ಸ್ ಅಂತ ಹೇಳೋದಾದ್ರೆ. ಕಂಪನಿಯ ಯೂಟ್ಯೂಬ್ ವ್ಯೂಸ್ ಪ್ರಕಾರ ಅಂತಂದ್ರೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ 55% ನಷ್ಟು ಗ್ರೋತ್ ಅನ್ನ ಈ ಕಂಪನಿ ಕಂಡಿರುತ್ತೆ. ರಫ್ಲಿ 82.09 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಗಳನ್ನ ಈ ಕಂಪನಿ ಹೊಂದಿರುತ್ತೆ ಯೂಟ್ಯೂಬ್ ಅಲ್ಲಿ. ಸೊ ಸಬ್ಸ್ಕ್ರೈಬರ್ಸ್ ಗಳು ಅಂತ ತಕ್ಷಣ ನೆನಪಾಯ್ತು. ಸೊ ಬೇಸಿಕಲಿ ಏನಪ್ಪಾ ಅಂದ್ರೆ ಸುಮಾರು ಎಫರ್ಟ್ ಅನ್ನ ನಮ್ಮ ಟೀಮ್ ಇಂದ ಹಾಕ್ತಾ ಇದೀವಿ ಈ ರೀತಿಯಾದಂತಹ ಫೈನಾನ್ಸ್ ಕಂಟೆಂಟ್ಸ್ ಗಳನ್ನ ನಿಮ್ಮವರೆಗೂ ಎಫೆಕ್ಟಿವ್ ಆಗಿ ತಲುಪಿಸಲಿಕ್ಕೆ. ನಮಗೆ ನಿಮ್ಮ ಸಪೋರ್ಟಿನ ಅವಶ್ಯಕತೆ ಇದೆ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ, ಕಂಟೆಂಟ್ ಚೆನ್ನಾಗಿದೆ ಅಂತ ಅನ್ಸಿದ್ರೆ. ಹಾಗೆ ನೀವೇನಾದ್ರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಯಾವುದೇ ಫೈನಾನ್ಸ್ ಅಪ್ಡೇಟ್ಸ್ ಗಳನ್ನ ಕೊಟ್ಟರು ಕೂಡ ಮತ್ತೆ ಫ್ಯೂಚರ್ ಅಲ್ಲಿ ನೀವು ಅದನ್ನ ಮಿಸ್ ಮಾಡ್ಕೊಳ್ಳಲ್ಲ. ಸೊ ಸಬ್ಜೆಕ್ಟ್ ಕಡೆಗೆ ಬರೋಣ. ಜನವರಿ 2021 ಮೇಜರ್ ಡಿಸಿಷನ್ ಅನ್ನ ಓವರ್ ಆಲ್ ಬೋರ್ಡ್ ತಗೊಳುತ್ತೆ. ಬೋರ್ಡ್ ಮೀಟಿಂಗ್ ಅಲ್ಲಿ ಬೇಸಿಕಲಿ ಏನಪ್ಪಾ ಅಂದ್ರೆ ಸದ್ಯಕ್ಕೆ ಮ್ಯೂಸಿಕ್ ಇರಬಹುದು ಹಾಗೆ ಓವರ್ ಆಲ್ ಪ್ರೊಡಕ್ಷನ್ ಅನ್ನ ಕಂಬೈನ್ಡ್ ಆಗಿ ಈ ಒಂದು ಕಂಪನಿ ಇವತ್ತಿನ ಮಟ್ಟಿಗೆ ನಡೀತಾ ಇರತಕ್ಕಂಥದ್ದು. ಬಟ್ ಇದನ್ನ ಡಿಮರ್ಜ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಕಂಪನಿ ಹೊಂದಿದೆ ಇವತ್ತಿನ ಕಾಲಕ್ಕೆ. ಅಂದ್ರೆ ಮ್ಯೂಸಿಕ್ ಅನ್ನೇ ಸಪರೇಟ್ ಆಗಿ ನೋಡಬೇಕು, ಪ್ರೊಡಕ್ಷನ್ ಅನ್ನೇ ಸಪರೇಟ್ ಆಗಿ ಇಟ್ಕೊಳ್ಬೇಕು, ಸಪರೇಟ್ ಎಂಟಿಟಿ ಆಗಿ ಅದನ್ನ ಮ್ಯಾನೇಜ್ ಮಾಡಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದೆ. ಸೊ ಇದರರ್ಥ ಒಂದ್ ಕಡೆಯಿಂದ ಮ್ಯೂಸಿಕ್ ರಿಲೇಟೆಡ್ ಸಪರೇಟ್ ಆಗಿನೇ ಕಾನ್ಸಂಟ್ರೇಟ್ ಮಾಡೋಣ. ಅಟ್ ದ ಸೇಮ್ ಟೈಮ್ ಇವತ್ತಿನ ಮಟ್ಟಿಗೆ 100% ನಷ್ಟು ಇವ್ರ ಬಿಸ್ನೆಸ್ ಬರ್ತಾ ಇರತಕ್ಕಂಥ ಮ್ಯೂಸಿಕ್ ಸೆಗ್ಮೆಂಟ್ ಇದನ್ನ ಬರ್ತಾ ಇರತಕ್ಕಂಥದ್ದು. ಬಟ್ ಇದ್ರ ಜೊತೆಗೇನೆ ಪ್ರೊಡಕ್ಷನ್ ರಿಲೇಟೆಡ್ ಕೂಡ ಫೋಕಸ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಈ ಕಂಪನಿ ಹೊಂದಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಈಗ ಗಮನಿಸ್ತಾ ಇರಬಹುದು ಅರೌಂಡ್ 48.3% ನಷ್ಟು ಇವರಿಗೆ ರೆವೆನ್ಯೂ ಬರ್ತಾ ಇರತಕ್ಕಂಥದ್ದು ಸಬ್ಸ್ಕ್ರಿಪ್ಷನ್ ಆಡಿಯೋ ಸ್ಟ್ರೀಮ್ಸ್ ಇಂದ ಬರ್ತಾ ಇರತಕ್ಕಂಥದ್ದು. ಇನ್ ಮಿಕ್ಕಿರತಕ್ಕಂತಹ ಡಿವಿಷನ್ಸ್ ಗಳನ್ನ ನಾವಿಲ್ಲಿ ಕೊಟ್ಟಿದ್ದೀವಿ. ಓವರ್ ಆಲ್ ಇವರ ಮ್ಯೂಸಿಕ್ ರೆವೆನ್ಯೂ ಸೋರ್ಸಸ್ ಗಳು ಅಂತ ಹೇಳೋದಾದ್ರೆ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಕಾಸ್ಟ್ ಕೂಡ ಇನ್ವಾಲ್ವ್ ಆಗಿರುತ್ತಲ್ವಾ, ಖರ್ಚು ವೆಚ್ಚಗಳು ಇದ್ದೇ ಇರುತ್ತೆ. ಫೈನಾನ್ಷಿಯಲ್ 2022 ಅಲ್ಲಿ ಸುಮಾರು 62.4 ಕೋಟಿಗಳಷ್ಟು ಖರ್ಚನ್ನ ಈ ಕಂಪನಿ ಮಾಡಿರುತ್ತೆ ಈ ರೀತಿ ಅಂತ ಮ್ಯೂಸಿಕ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಹಾಗೆ ಅವರ ಅಡ್ವರ್ಟೈಸಿಂಗ್ ಸ್ಪೆಂಡ್ಸ್ ಏನಿದೆಯೋ ಡಿಫರೆಂಟ್ ಮೀಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ಮಾಡ್ತಾ ಇರತಕ್ಕಂತಹ ಒಂದು ಡಿವಿಷನ್ಸ್ ಗಳನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದೀವಿ. ಡಿಜಿಟಲ್ ಅಲ್ಲಿ ಇವರು 35%, ಪ್ರಿಂಟ್ ಅಲ್ಲಿ 21.0%, ಹಾಗೆ ಟೆಲಿವಿಷನ್ ಮೂಲಕ 40% ನಷ್ಟು ಇವತ್ತಿನ ಮಟ್ಟಿಗೆ ಮೇಜರ್ ಎಕ್ಸ್ಪೆನ್ಸಸ್ ಗಳನ್ನ ಮಾಡ್ತಾ ಇದೆ ಕಂಪನಿ ಅಡ್ವರ್ಟೈಸ್ಮೆಂಟ್ ಗೋಸ್ಕರ. ಕಳೆದ 10 ವರ್ಷದಲ್ಲಿ 3% ನಷ್ಟು ಸೇಲ್ಸ್ ಗ್ರೋತ್ ಅನ್ನ ಕಂಡಿರುತ್ತೆ ಕಂಪನಿ. ಕಳೆದ 5 ವರ್ಷದಲ್ಲಿ 32%, ಕಳೆದ 3 ವರ್ಷದಲ್ಲಿ 27% ನಷ್ಟು ಡಿಸೆಂಟ್ ಗ್ರೋತ್ ಅನ್ನ ಕಂಡಿದೆ ಅಂತ ಹೇಳ್ಬೋದು. ವೆರಿನ್ ಪ್ರಾಫಿಟ್ ಗ್ರೋತ್ ಪ್ರಕಾರ 90% ನಷ್ಟು ಕಳೆದ 5 ವರ್ಷದಲ್ಲಿ, ಹಾಗೆ 21% ನಷ್ಟು ಕಳೆದ 10 ವರ್ಷದಲ್ಲಿ, 90% ನಷ್ಟು 3 ವರ್ಷದಲ್ಲಿ ಗ್ರೋತ್ ಅನ್ನ ಕಂಡಿರುತ್ತೆ. ಅಂಡ್ ಮೋಸ್ಟ್ ನೋಟಿಸಬಲ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕಳೆದ 2 ವರ್ಷದಲ್ಲೇ ಕಂಪನಿಯ
ರೆವಿನ್ಯೂ ಡಬಲ್ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಥ್ಯಾಂಕ್ಸ್ ಟು ಇಂಟರ್ನೆಟ್. ಬಿಕಾಸ್ ಇಂಟರ್ನೆಟಿನ ಗ್ರೋತ್ ಏನಿದೆ ಇವತ್ತಿನ ಮಟ್ಟಿಗೆ ಸಖತ್ ಫಾಸ್ಟ್ ಆಗಿ ಆಗ್ತಾ ಇರತಕ್ಕಂಥದ್ದನ್ನ ಕಳೆದ 2-3 ವರ್ಷದ ಎಸ್ಪೆಷಲಿ ಕೋವಿಡ್ ಆದ್ಮೇಲೆ ನಾವು ಗಮನಿಸ್ತಾ ಇರತಕ್ಕಂಥದ್ದು. ಅದರ ರಿಸಲ್ಟ್ ಇಲ್ಲಿ ನಾವು ಈಸಿಯಾಗಿ ಗಮನಿಸಬಹುದು. ಇನ್ನು ಒನ್ ಆಫ್ ದ ಅಡ್ವಾಂಟೇಜಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಕಂಪನಿಗೆ ಇರತಕ್ಕಂಥದ್ದು ರಫ್ಲಿ 75% ನಷ್ಟು ಇವರಲ್ಲಿ ಇರತಕ್ಕಂತಹ ಶೇರ್ಗಳನ್ನ ಕಂಪನಿಯಲ್ಲಿ ಇರತಕ್ಕಂತಹ ಇನ್ಸೈಡರ್ಸ್ ಗಳು ಬೇಸಿಕಲಿ ಕಂಪನಿಯ ಓನರ್ಸ್ ಗಳೇ ಹೊಂದಿರ್ತಾರೆ ಇವತ್ತಿನ ಮಟ್ಟಿಗೆ ಆಸ್ ಅ ಪ್ರಮೋಟರ್ಸ್. ಸೊ ಒನ್ ಆಫ್ ದ ಗುಡ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಬಿಕಾಸ್ ಅವರಿಗೆ ಸ್ಟ್ರೆಂತ್ ಹಾಗೆ ಕಾನ್ಫಿಡೆನ್ಸ್ ಇದೆ ಈ ಕಂಪನಿ ಬಗ್ಗೆ ಅಂತಂದಾಗ ಮಾತ್ರ ಜಾಸ್ತಿ ಶೇರ್ಗಳನ್ನ ಅವರು ಹೋಲ್ಡ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಒನ್ ಆಫ್ ದ ಅಡ್ವಾಂಟೇಜಸ್ ಪಾಯಿಂಟ್ ಅಂತ ಹೇಳೋದಾದ್ರೆ, ಇನ್ನೊಂದು ಕಡೆಯಿಂದ ಮ್ಯೂಸಿಕ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಹಾಗೆ ಎಂಟೈರ್ ಸೆಗ್ಮೆಂಟ್ ಇವರು ವರ್ಕ್ ಮಾಡ್ತಾ ಇರತಕ್ಕಂತಹ ಬಿಸ್ನೆಸ್ ಏನಿದೆಯೋ ಸಬ್ಜೆಕ್ಟ್ ಟು ವೇರಿಯೇಷನ್ಸ್ ಗಳು, ಅಂದ್ರೆ ಜನಗಳ ಟೇಸ್ಟ್ ಬದಲಾಗ್ತಾ ಇರುತ್ತೆ ಹಾಗೆ ವೇರಿಯೇಷನ್ಸ್ ಗಳಾಗ್ತಾ ಇರುತ್ತೆ, ಟೆಕ್ನಾಲಜಿ ಬದಲಾಗ್ತಾ ಇರುತ್ತೆ. ಈ ಬದಲಾವಣೆಗೆ ಅನುಸಾರವಾಗಿ ಇವರ ಬಿಸ್ನೆಸ್ ಅನ್ನು ಕೂಡ ಇವರು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಕಾಲಕ್ಕೆ. ಸೊ ಇದು ಸದ್ಯಕ್ಕಿರ್ತಕ್ಕಂತಹ ಚಾಲೆಂಜಿಂಗ್ ಪಾಯಿಂಟ್ಸ್. ಮ್ಯಾನೇಜ್ ಮಾಡಬಹುದು, ಬಟ್ ಯಾವ ರೀತಿ ಈ ಕಂಪನಿ ಮ್ಯಾನೇಜ್ ಮಾಡ್ಕೊಂಡು ನೆಕ್ಸ್ಟ್ ಗ್ರೋತ್ ಆಗ್ತದೆ ಅಂತ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಕಂಪನಿಯ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ನೋಡೋಣ ಯಾವ ರೀತಿ ಇವರು ಪರ್ಫಾರ್ಮ್ ಆಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಟಿಪ್ಸ್ ಇಂಡಸ್ಟ್ರಿಯ ಜೊತೆಗೆ ಶೆಮಾರು ನೀವು ಆಲ್ರೆಡಿ ಕೇಳಿರ್ತಾರೆ ಎಂಟರ್ಟೈನ್ಮೆಂಟ್ ಕಂಪನಿ ಆಗಿರುತ್ತೆ ಇದು, ಹಾಗೆ ಪ್ರೈಮ್ ಫೋಕಸ್. ಸೊ ಇದಕ್ಕೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ಪೆಗ್ ರೇಷಿಯೋ 0.55 ಆಗಿರುತ್ತೆ. ಸೊ ಡಿಸೆಂಟ್ ನಂಬರ್ ಅಂತ ಹೇಳ್ಬೋದು. ಕಂಪೇರಿಂಗ್ ಟು ಪ್ರೈಮ್ ಫೋಕಸ್ ಸ್ವಲ್ಪ ಜಾಸ್ತಿ ಇದೆ ನಂಬರ್, ಬಟ್ ಅಟ್ ದ ಸೇಮ್ ಟೈಮ್ ಕಂಪೇರಿಂಗ್ ಟು ಶೆಮಾರು ಎಂಟರ್ಟೈನ್ಮೆಂಟ್ ಸೊ ಅದು ನೆಗೆಟಿವ್ ಅಲ್ಲಿ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಬೆಟರ್ ಪೊಸಿಷನ್ ಟಿಪ್ಸ್ ಇಂಡಸ್ಟ್ರೀಸ್ ಇರುತ್ತೆ ಇಲ್ಲಿ ಅಂತ ಹೇಳ್ಬೋದು. ಡೆಟ್ ಟು ಇಕ್ವಿಟಿ 0.03 ಕಂಪೇರಿಂಗ್ ಟು ಕಾಂಪಿಟೇಟರ್ಸ್ ಸಾಲದ ನಂಬರ್ ಬಹಳ ಕಡಿಮೆ ಇದೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ. ಕಳೆದ 3 ವರ್ಷದಲ್ಲಿ ಸೇಲ್ಸ್ ಗ್ರೋತ್ 27.09% ನಷ್ಟು ಜಾಸ್ತಿ ಗ್ರೋತ್ ಅನ್ನು ಹೊಂದಿರತಕ್ಕಂಥ ಕಂಪನಿ ಟಿಪ್ಸ್ ಇಂಡಸ್ಟ್ರೀಸ್ ಅಂತ ಹೇಳ್ಬೋದು. ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಹೊಂದಿದೆ. ರಿಟರ್ನ್ ಆನ್ ಇಕ್ವಿಟಿ 64.15% ಡಿಸೆಂಟ್ ನಂಬರ್ ಅಂತ ಹೇಳ್ಬೋದು. ವೆರಿನ್ ಕಂಪೇರಿಂಗ್ ಟು ಪ್ರೈಮ್ ಫೋಕಸ್ ಇದು ಕಡಿಮೆ ಆಗಿರುತ್ತೆ, ಬಟ್ ಶೆಮಾರು ಜೊತೆ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ ಗ್ರೇಟ್ ನಂಬರ್ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ ROE ಕೂಡ. ಕಳೆದ 1 ವರ್ಷದಲ್ಲಿ 54.45% ನಷ್ಟು ಗ್ರೇಟ್ ಗ್ರೋತ್ ಅನ್ನು ಕೊಟ್ಟಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಶೇರ್ನ ಬೆಲೆ ಅಂತ ನೋಡ್ತೀವಿ ಅಂತಂದ್ರೆ. ಅಟ್ ದ ಸೇಮ್ ಟೈಮ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಕಳೆದ 5 ವರ್ಷದಲ್ಲೂ ಕೂಡ 109.48% ನಷ್ಟು ಗ್ರೋತ್ ಅನ್ನು ಕೊಡೋದ್ರ ಮೂಲಕ ಕನ್ಸಿಸ್ಟೆಂಟ್ ಆಗಿ ಶೇರ್ನ ಬೆಲೆ ಇನ್ಕ್ರೀಸ್ ಆಗಿರತಕ್ಕಂಥದ್ದನ್ನ ನಾವು ಈಸಿಯಾಗಿ ಗಮನಿಸಬಹುದು. ವೆಲ್ ನಮ್ಮಲ್ಲಿ ಇರತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಲಿಮಿಟೆಡ್. ಹೆಸರಲ್ಲಿದೆ ಶೇರು ಸೆಕ್ಯೂರಿಟಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಿರತಕ್ಕಂಥ ಕಂಪನಿ. ಇವತ್ತಿನ ಮಟ್ಟಿಗೆ ಸ್ಟಾಕ್ ಬ್ರೋಕಿಂಗ್ ಇರಬಹುದು ಹಾಗೆ ಕರೆನ್ಸಿ ಡೆರಿವೇಟಿವ್ ಬ್ರೋಕಿಂಗ್ ಇರಬಹುದು, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇರಬಹುದು, ಎಸ್ಪೆಷಲಿ ಫೈನಾನ್ಷಿಯಲ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನಿ ಇದಾಗಿರುತ್ತೆ. ಕಂಪನಿಯ ಆವರೇಜ್ 3 ವರ್ಷದ ಸೇಲ್ಸ್ ಗ್ರೋತ್ ಬಂದು 68.31% ಆಗಿರುತ್ತೆ. ವೆರಿನ್ ಪೆಗ್ ರೇಷಿಯೋ 0.14 ಆಗಿರುತ್ತೆ. ಓವರ್ ಆಲ್ ಸೆಗ್ಮೆಂಟ್ಸ್ ಗಳ ಪ್ರಕಾರ ನೀವು ನೋಡ್ತಾ ಇರಬಹುದು 5 ಸೆಗ್ಮೆಂಟ್ಸ್ ಗಳಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ. ಶೇರ್ ಬ್ರೋಕಿಂಗ್ ಅಂಡ್ ಟ್ರೇಡಿಂಗ್, ಇನ್ಶೂರೆನ್ಸ್, ಮರ್ಚೆಂಟ್ ಬ್ಯಾಂಕಿಂಗ್, NBFC ಕೂಡ ಇದಾಗಿರುತ್ತೆ. ಹಾಗೆ ಟೆಕ್ನಾಲಜಿ ಸರ್ವಿಸಸ್ ಗಳನ್ನು ಕೂಡ ಕಂಪನಿ ಇವತ್ತಿನ ಮಟ್ಟಿಗೆ ಪ್ರೊವೈಡ್ ಮಾಡ್ತಾ ಇದೆ. ಸುಮಾರು 90% ನಷ್ಟು ಬರ್ತಾ ಇರತಕ್ಕಂತಹ ಬಿಸ್ನೆಸ್ ಏನಿದೆಯೋ ಶೇರ್ ಬ್ರೋಕಿಂಗ್ ಟ್ರೇಡಿಂಗ್ ಬಿಸ್ನೆಸ್ ಇಂದ ಬರ್ತಾ ಇರುತ್ತೆ. ಇನ್ನ NBFC ಬಿಸ್ನೆಸ್ ಇಂದ 7.75%, ಟೆಕ್ನಾಲಜಿ ಸರ್ವಿಸಸ್ ಇಂದ 1.8%, ಇನ್ಶೂರೆನ್ಸ್ ಬಿಸ್ನೆಸ್ ಬಹಳ ನೆಗ್ಲಿಜಿಬಲ್ ಬಿಸ್ನೆಸ್ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಬಿಸ್ನೆಸ್ ಗೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ 0.34% ಮಾತ್ರ ಅವರಿಗೆ ಇದರಿಂದ ಬಿಸ್ನೆಸ್ ಬರ್ತಾ ಇರುತ್ತೆ. ಇನ್ನ 0.11% ನಷ್ಟು ಮರ್ಚೆಂಟ್ ಬ್ಯಾಂಕಿಂಗ್ ಬಿಸ್ನೆಸ್ ಇಂದ ಬರ್ತಾ ಇರುತ್ತೆ ರೆವೆನ್ಯೂ. ಹಾಗೆ ಸೇಲ್ಸ್ ಗ್ರೋತ್ ಪ್ರಾಫಿಟ್ ಗ್ರೋತ್ ಅನ್ನ ನಾವು ನೋಡ್ತೀವಿ ಅಂತಂದ್ರೆ ಓವರ್ ಆಲ್ 5 ವರ್ಷದಲ್ಲಿ 51% ನಷ್ಟು ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಡಿರುತ್ತೆ. ಹಾಗೆ ಕಳೆದ 3 ವರ್ಷದಲ್ಲಿ 68% ಗ್ರೋತ್ ಆಗಿದ್ರೆ ಪ್ರಾಫಿಟ್ ಗ್ರೋತ್ ಗಳು 87% ಕಳೆದ 5 ವರ್ಷ ಹಾಗೆ ಕಳೆದ 3 ವರ್ಷದಲ್ಲಿ 100% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಈ ಕಂಪನಿ ಕಂಡಿರುತ್ತೆ. ಇನ್ನ ಇನ್ ಟರ್ಮ್ಸ್ ಆಫ್ ದ ಬಿಸ್ನೆಸ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಮಾರ್ಕೆಟ್ ಶೇರ್ ನ ಹೊಂದಿದೆಪ್ಪ ಇವತ್ತಿನ ಮಟ್ಟಿಗೆ ಇಂಡಸ್ಟ್ರಿ ಅಂತ ನೋಡೋದಾದ್ರೆ NSE ಕ್ಯಾಶ್ ಮಾರ್ಕೆಟ್ ಅಲ್ಲಿ ಈ ಕಂಪನಿ ಇವತ್ತಿನ ಮಟ್ಟಿಗೆ 2.2%, ಹಾಗೆ ಫ್ಯೂಚರ್ಸ್ ಅಲ್ಲಿ 3.9%, ಹಾಗೆ ಆಪ್ಷನ್ಸ್ ಮಾರುಕಟ್ಟೆಯಲ್ಲಿ 4.7% ನಷ್ಟು ಮಾರ್ಕೆಟ್ ಶೇರ್ ನ ಈ ಕಂಪನಿ ಹೊಂದಿರುತ್ತೆ. ಕರೆನ್ಸಿ ಡೆರಿವೇಟಿವ್ಸ್ ಅಲ್ಲೂ ಕೂಡ ಈ ಕಂಪನಿಯ ಒಂದು ಮಾರ್ಕೆಟ್ ಶೇರ್ ಅಂತ ಇದ್ದಿರುತ್ತೆ. ರಫ್ಲಿ ಅರೌಂಡ್ 9.3% ಮಾರ್ಕೆಟ್ ಶೇರ್ ಅಂತ ಹೇಳ್ಬೋದು ಕರೆನ್ಸಿ ಡೆರಿವೇಟಿವ್ಸ್ ಅಲ್ಲಿ. ಬಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಕನ್ಸರ್ನ್ಸ್ ಏನಪ್ಪಾ ಅಂತಂದ್ರೆ ಇದೆ ಅಂತ ಈ ಒಂದು ಕಂಪನಿನೇ ಅಂತಲ್ಲ ಬೇರೆ ಕಂಪನೀಸ್ಗಳು ಕೂಡ ಇಂಡಸ್ಟ್ರಿ ಬರ್ತಕ್ಕಂಥದ್ದು ಬ್ರೋಕಿಂಗ್ ಇಂಡಸ್ಟ್ರಿಲಿ ಅನ್ಪ್ರಿಡಿಕ್ಟಬಲ್ ಆಗಿರುತ್ತೆ ಅವರ ಬಿಸ್ನೆಸ್. ಬಿಕಾಸ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತ ಎಲ್ಲರೂ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಸುಮಾರು ಜನಗಳು ಇನ್ವಾಲ್ವ್ ಆಗಿರ್ತಾರೆ. ಆ ರೀತಿಯ ಸಂದರ್ಭದಲ್ಲಿ ಯೂಶುವಲಿ ಟರ್ನ್ ಓವರ್ ಜಾಸ್ತಿ ಆಗುತ್ತೆ ಬ್ರೋಕಿಂಗ್ ಇಂಡಸ್ಟ್ರಿಯಲ್ಲಿ. ಕೆಲವೊಂದಷ್ಟು ಸಿಚುವೇಶನ್ಸ್ ಗಳಲ್ಲಿ ಮಾರ್ಕೆಟ್ ಕ್ರಾಶ್ ಆಗುತ್ತೆ. ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಬಿಸ್ನೆಸ್. ಆ ರೀತಿಯಂತ ಸಂದರ್ಭದಲ್ಲಿ ಜನಗಳು ಇನ್ವೆಸ್ಟ್ ಮಾಡೋದನ್ನ ನಿಲ್ಲಿಸ್ತಾರೆ. ಟರ್ನ್ ಓವರ್ ಕಡಿಮೆ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇವ್ರಿಗಿರುತ್ತೆ. ಸೊ ಹಾಗಾಗಿ ಓವರ್ ಆಲ್ ಇವರ ಬಿಸ್ನೆಸ್ ಇನ್ಕಮ್ ಏನಿದೆಯೋ ಇನ್ಕಮ್ ಬಹಳ ಅನ್ಪ್ರಿಡಿಕ್ಟಬಲ್ ಅಂತ ಹೇಳ್ಬೋದು. ಸದ್ಯಕ್ಕಿರತಕ್ಕಂತಹ ಕನ್ಸರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಇದು. ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಈ ಕಂಪನಿಯ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ನೋಡೋಣ ಇವರ ಫೈನಾನ್ಷಿಯಲ್ ಮಾಹಿತಿಯನ್ನ. ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಜೊತೆ IIFL ಸೆಕ್ಯೂರಿಟೀಸ್ ಹಾಗೆ ಚಾಯ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅನ್ನ ನಾವು ಇಲ್ಲಿ ಕಂಪೇರ್ ಮಾಡ್ತಾ ಇದೀವಿ. ನೋಡ್ತಾ ಇರಬಹುದು ಪೆಗ್ ರೇಷಿಯೋ 0.14 ಕಂಪೇರಿಂಗ್ ಟು ದೇರ್ ಕಾಂಪಿಟೇಟರ್ಸ್ ಕಡಿಮೆ ಪೆಗ್ ರೇಷಿಯೋ ಕೂಡ ಈ ಕಂಪನಿ ಹೊಂದಿರುತ್ತೆ ವಿಚ್ ಇಸ್ ಅ ಗುಡ್ ಪಾಯಿಂಟ್. ಡೆಟ್ ಟು ಇಕ್ವಿಟಿ 0.22 ಕಂಪೇರಿಂಗ್ ಟು ದೇರ್ ಕಾಂಪಿಟೇಟರ್ಸ್ ಆಬ್ವಿಯಸ್ಲಿ ಕಡಿಮೆ ನಂಬರ್ ನ ಇಲ್ಲೂ ಕೂಡ ಹೊಂದಿರುತ್ತೆ ವಿಚ್ ಇಸ್ ಆಲ್ಸೋ ಗುಡ್ ಪಾಯಿಂಟ್. 3
ವರ್ಷದಲ್ಲಿ ಓವರ್ ಆಲ್ ಸೇಲ್ಸ್ ಗ್ರೋತ್ ನೋಡ್ತೀವಿ ಅಂತಂದ್ರೆ 68.31% ಸೇಲ್ಸ್ ಗ್ರೋತ್ ಹೊಂದೋದ್ರ ಮೂಲಕ ಬೆಟರ್ ಪರ್ಫಾರ್ಮೆನ್ಸ್ ಕಂಡಿರ್ತಕ್ಕಂಥ ಕಂಪನಿ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಲಿಮಿಟೆಡ್ ಆಗಿರುತ್ತೆ. ಕಳೆದ ಓವರ್ ಆಲ್ ROE ಪ್ರಕಾರ ನೋಡ್ತೀವಿ ಅಂತಂದ್ರೆ 45.14%, ಇಲ್ಲೂ ಕೂಡ ಬೆಟರ್ ನಂಬರ್ ಈ ಕಂಪನಿ ಹೊಂದಿರುತ್ತೆ. ಕಳೆದ ಒಂದು ವರ್ಷದಲ್ಲಿ ಸರ್ಪ್ರೈಸಿಂಗ್ಲಿ 5.35% ನಷ್ಟು ಮಾತ್ರ ರಿಟರ್ನ್ ಅನ್ನ ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ. ಇವರಿನ್ ಚಾಯ್ಸ್ ಇಂಟರ್ನ್ಯಾಷನಲ್ ಇದೇ ಒಂದು ಸಿಚುವೇಶನ್ ಅಲ್ಲಿ 74% ರಿಟರ್ನ್ ಅನ್ನ ಕೊಟ್ಟಿರುತ್ತೆ. ಹಾಗೆ ಕಳೆದ 5 ವರ್ಷದ ಪ್ರಕಾರ ಸಿಚುವೇಶನ್ಸ್ ಗಳು ಚೇಂಜ್ ಆಗುತ್ತೆ. ನೋಡ್ತಾ ಇರಬಹುದು ನೀವು, ಚಾಯ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಬರೀ 48.66% ಕೊಟ್ಟಿದ್ರೆ, ಬರಿ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಂಪೇರಿಂಗ್ ಟು ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಲಿಮಿಟೆಡ್ ಅದು 69.82% ಗ್ರೋತ್ ಅನ್ನ ಈ ಕಂಪನಿ ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ ಕಳೆದ 5 ವರ್ಷದಲ್ಲಿ. ಸ್ಮಾಲ್ ಕ್ಯಾಪ್ ಕಂಪನೀಸ್ ಗಳಲ್ಲಿ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಗಳು ಜಾಸ್ತಿ ಇರುತ್ತೆ, ಯೂಶುವಲಿ ಜಾಸ್ತಿ ಬೆಳಿತಕ್ಕಂತಹ ಅವಕಾಶಗಳಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಕಮ್ಸ್ ವಿತ್ ರಿಸ್ಕ್ ಅಂಡ್ ರಿವಾರ್ಡ್ ಏನಿದೆಯೋ, ರಿಸ್ಕ್ ಜಾಸ್ತಿ ನೀವು ತಗೊಳ್ತಾ ಇದ್ದೀರಾ ಅಂತಂದ್ರೆ ಆಬ್ವಿಯಸ್ಲಿ ರಿವಾರ್ಡ್ ಕೂಡ ಜಾಸ್ತಿ ಇರುತ್ತೆ. ರಿವಾರ್ಡ್ ಜಾಸ್ತಿ ಇದೆ ಅಂತಕ್ಕಂಥ ಸಿಚುವೇಶನ್ಸ್ ಗಳಿದೆ ಅಂತಂದ್ರೆ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಸೊ ಸ್ಮಾಲ್ ಕ್ಯಾಪ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ, ರಿವಾರ್ಡ್ ಅನ್ನು ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಡಿಸಿಷನ್ ತಗೊಳ್ತಕ್ಕಂಥದ್ದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ಇದ್ರ ಮೂಲಕ ಜಾಸ್ತಿ ರೀಚ್ ನಮಗೆ ಸಿಗುತ್ತೆ, ಹಾಗೆ ಒಂದು ಉತ್ತೇಜನ ಕೂಡ ಸಿಗುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ. ಹಾಗೆ ಇನ್ ಕೇಸ್ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ಎಲ್ಲ ಅಪ್ಡೇಟ್ಸ್ ಗಳನ್ನು ಅಪ್ಲೋಡ್ ಮಾಡಿ ತಕ್ಷಣ ನಿಮಗೆ ಸಿಗಬೇಕು ಅಂತಂದ್ರೆ. ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕೆ ನಮ್ಮ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.